ಹೇ ಗೈಸ್, ಹಾಯ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಸ್ನೇಹ ವಿಜಯ್ ಕುಮಾರ್. ನನಗೆ ಗೊತ್ತು, ನಾನು ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗೋಗಿತ್ತು, ಯಾಕಂದರೆ ನಾನು ಜಾಸ್ತಿ ಕನ್ಸಿಸ್ಟೆಂಟಾಗಿ ಇರಲ್ಲ. ಅದಕ್ಕೋಸ್ಕರ ತುಂಬ ಬೇಜಾರಾಗ್ತಾಯಿತ್ತು. ಬೇಜಾರಲ್ಲ, ಆ್ಯಕ್ಚುಲಿ ಬೋರಿಂಗ್. ತುಂಬ ಬೋರ್ ಆಗ್ತಾಯಿತ್ತು ಮನೇಲಿ. ನೀವು ಬೋರ್ ಆದಾಗೆಲ್ಲ ಏನೇನು ಮಾಡ್ತೀರಾ? ನಾನಂತೂ ಬೋರ್ ಆದಾಗ ನಂಗೆ ಅಡುಗೆ ಮಾಡೋದಂದರೆ ಇಷ್ಟ. ಅಡುಗೆ ಮಾಡ್ತೀನಿ, ಮನೆ ಕ್ಲೀನ್ ಮಾಡ್ತೀನಿ. ಈ ಥರ ಎಲ್ಲ ಮಾಡಿದಾಗ ಅವಾಗ ಟೈಮ್ ಎಲ್ಲ ಪಾಸ್ ಆಗಿಬಿಡುತ್ತೆ, ಸರಿ ಹೋಗೋಗ್ಬಿಡುತ್ತೆ. ಯಾಕಂದರೆ ನಂಗೆ ಜಾಸ್ತಿ ಕಾಲು ಮೆಸೇಜ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಬೈತಾರೆ, ಯಾವಾಗ ನೋಡಿದ್ರು ಬ್ಯುಸಿ ಅಂತಿರ್ತೀಯ ಅಂತ ಅಂದ್ಬಿಟ್ಟು. ಬಟ್ ನನಗೆ ಇಂಟ್ರೆಸ್ಟ್ ಇರಲ್ವಲ್ಲ, ಏನು ಮಾಡಲಿ ಅದಕ್ಕೆ. ಬಟ್ ಹಾಗಂತ ಅಂದ್ಬಿಟ್ಟು ಫ್ರೆಂಡ್ಸ್ ಮೇಲೆ ಗೌರವ ಇರೋದಿಲ್ಲ, ಫ್ರೆಂಡ್ಸ್ ಅಂತ ರೆಸ್ಪೆಕ್ಟ್ ಇರೋದಿಲ್ಲ ಅಂತಲ್ಲ, ಎಲ್ಲದೂ ಇರುತ್ತೆ. ಯಾವಾಗಲೂ ಒಂದ್ಸಲ ಅಪರೂಪಕ್ಕೆ ಫೋನ್ ಮಾಡ್ತೀನಿ, ಡೈಲಿ ಎಲ್ಲ ಕಾಲ್ ಮಾಡೋದಕ್ಕೆ ಹೋಗಲ್ಲ. ಅವ್ರು ಮೀಟ್ ಮಾಡಿದಾಗ ಎಷ್ಟು ವರ್ಷ ಬಿಟ್ಬಿಟ್ಟು ಮೀಟ್ ಮಾಡಿದ್ರು ಸೇಮ್ ಯಾವ ಥರನೇ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ಮಾತಾಡಿಸ್ತೀನಿ. ಸೇಮ್ ಅದೇ ಪ್ರೀತಿ, ಅದೇ ಥರನೇ ಇರುತ್ತೆ. ಬಟ್ ಅದು ನನ್ನ ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ, ಫ್ರೆಂಡ್ಸ್ ಆಗಿರಲಿ ಬ್ರದರ್ಸ್ ಆಗಿರಲಿ ಎಲ್ಲ ಬೈತಾ ಇರ್ತಾರೆ, ಯಾವಾಗಲೂ ಕಾಲ್ ಮಾಡೋಲ್ಲ ನೀನು, ಒಂದು ಕಾಲು ಮಾಡೋದಿಲ್ಲ, ಮೆಸೇಜ್ಗೂ ಸರಿಯಾಗಿ ರಿಪ್ಲೈ ಮಾಡಲ್ಲ, ನೋಡೋದು ಇಲ್ಲ ಅಂತ ಅಂದ್ಬಿಟ್ಟು. ನಾನು ಏನು ಮಾಡಲಿ, ನನಗೆ ಇಂಟ್ರೆಸ್ಟ್ ಇರಲ್ಲ, ಗೊತ್ತಿಲ್ಲ ನನ್ನ ಮೈಂಡ್ ಸೆಟ್ ಆ ಥರ ಇದೆ ಅಂತ ಅಂದ್ಬಿಟ್ಟು. ನಂಗೆ ಇವಾಗ ಬೋರ್ ಹೊಡಿತಾ ಉಂಟು ಇವಾಗ. ಅದಕ್ಕೆ ನಾನು ಪಾತ್ರೆ ಆದರೂ ಸ್ವಲ್ಪ ತೊಳೆದಿತ್ತು, ಪಾತ್ರೆ ತೊಳೆಯೋಣ ಅಂತ ಬಂದಿದ್ದೀನಿ. ಪಾತ್ರೆ ತೊಳೆದ್ಬಿಟ್ಟು ಇವಾಗ ನೈಟಿಗೆ ನಾನು ಅಡುಗೆ ಮಾಡ್ಕೋಬೇಕಿತ್ತು. ಸೊ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾಳೆ ಬೆಳಗ್ಗೆ ನಾನು ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ಬೆಂಡೆಕಾಯಿ ಪಲ್ಯನ ಇವಾಗಲೇ ಮಾಡಿಟ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಲ್ಲ, ಆವಾಗ ರೊಟ್ಟಿ ಮಾಡ್ಕೊಂಡು ತಿಂದರೂ ಆಗೋಗ್ಬಿಡುತ್ತೆ ಅಂತ ನನ್ನ ಐಡಿಯಾ. ಅದು ನನ್ನ ಐಡಿಯಾ. ಪಾತ್ರೆ ಎಲ್ಲ ತೊಳೆದಾಯಿತು. ಏನಂತಂದರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಹೋಗ್ಬಿಟ್ಟು ಗೆಟ್ ರೆಡಿ ವಿತ್ ಮೀ ಫಾರ್ ಗೌರಿ ಗಣೇಶ ಫೆಸ್ಟಿವಲ್ ಅಂತ ಹಾಕಿದ್ರು. ನನಗೆ ಕರ್ಕೊಳ್ಳೋಕ್ಕೂ ಪುರ್ಸೊತ್ತಿರಲಿಲ್ಲ. ಆ್ಯಕ್ಚುಲಿ ಹೊರಟಿದ್ದೆ ಅರ್ಜೆಂಟಲ್ಲಿ, ಆ ಸ್ಯಾರಿ ಉಟ್ಕೊಂಡು ಹೊರಟಿದ್ದೆ ಅರ್ಜೆಂಟಲ್ಲಿ. ತೊಳೆಯೋದು, ಬಳಿಯೋದು, ಕ್ಲೀನ್ ಮಾಡೋದು, ಬೇಯಿಸೋದು ಇದೇ ಆಗೋಯ್ತು. ಹೆಂಗೆ 4 ದಿನ ಕಳೀತು ಹಬ್ಬಕ್ಕೆ ಹೋಗಿ ಅಂತ ನಿಜವಾಗ್ಲೂ ಗೊತ್ತೇ ಇಲ್ಲ ನನಗಂತೂ. ಲಾಸ್ಟ್ನೇ ದಿನ ನಾನು ಬರೋ ದಿನವೂ ಕೂಡ ಹಬ್ಬ ಮುಗಿಸಿ ಬರೋ ಅಷ್ಟರೊಳಗಡೆ ನಾನು ಟೈಮೇ ನೋಡ್ಕೊಂಡಿಲ್ಲ. ಅಡುಗೆ ಮಾಡ್ತಾ ಅಷ್ಟು ಟೈಮಾಗಿ ಹೋಗ್ಬಿಟ್ಟಿದೆ. ನಿಜವಾಗ್ಲೂ ನಂಗೆ ಟೈಮ್ ಅಂತೂ ಸಾಕಾಗಿಲ್ಲ, ಬರೀ ಕೆಲಸ ಮಾಡೋದು ಇದೇ ಆಗೋಯ್ತು ಮನೇಲಂತೂ. ಸೊ ಎಲ್ಲರೂ ಹಬ್ಬನ ಫುಲ್ ಜಾಮ್ ಅಂತ ಸಖತ್ತಾಗಿ ಮಾಡಿರ್ತೀರಲ್ವ ಗೌರಿ ಗಣೇಶ ಹಬ್ಬ. ಯಾಕಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಗೌರಿ ಗಣೇಶ ಹಬ್ಬ. ಗಣೇಶನ ಕೂರಿಸ್ತೀರಾ, ಗೌರಿ ಕೂರಿಸ್ತೀರಾ. ಓಕೆ, ಇವಾಗ ನಾನು ಇದು ಬೆಳಗ್ಗೆಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಂಡೆಕಾಯಿ ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಒರೆಸಿ ಆಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಫ್ರೈ ಮಾಡಿ ಪಲ್ಯ ಮಾಡುವ ಬನ್ನಿ. ಪಲ್ಯ ಮೀನ್ಸ್ ಲೈಕ್ ಗುಜ್ಜು ಥರ. ಏನಂತಂದರೆ ನೀವು ಯಾರು ಇಷ್ಟಪಡ್ತೀರ ಇಲ್ವಾ ಗೊತ್ತಿಲ್ಲ, ನಾನಂತೂ ಪಲ್ಯಕ್ಕೆ ಬಿಸಿ ಅನ್ನ ಜೊತೆ ಸಾಂಬಾರು ಇಲ್ದೇ ಪಲ್ಯ ಜೊತೆನೇ ಬಿಸಿ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ನನಗಂತೂ ಇಷ್ಟ. ಯಾರ್ಯಾರಿಗೆ ಬೆಂಡೆಕಾಯಿ ಇಷ್ಟ ಇದೆಯಲ್ವೋ ಗೊತ್ತಿಲ್ಲ, ಯಾಕಂದರೆ ಅದು ಲೋಳೆ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನನಗಂತೂ ಇಷ್ಟ. ನಾನು ಆಲ್ಮೋಸ್ಟ್ ಎಲ್ಲ ತರಕಾರಿನೂ ತಿಂತೀನಿ. ಏನಕ್ಕೆ ಅಂದರೆ ಅದು ನಾನು ಮೊರಾರ್ಜಿಲಿ ಓದಬೇಕಾದ್ರೆ ಅಲ್ಲಿಂದ ಬಂದಿರೋ ಅಂಥದ್ದು, ಅಲ್ಲಿಂದ ಕಲಿಸ್ಕೊಟ್ಟಿರೋ ಅಂಥದ್ದು, ಅಲ್ಲಿ ಎಲ್ಲ ಥರ ತರಕಾರಿನ ನಾವು ಕಂಪಲ್ಸರಿ ತಿನ್ನಬೇಕಾಗಿತ್ತು. ಏನು ವೇಸ್ಟ್ ಮಾಡೋ ಥರ ಆ ಥರ ಎಲ್ಲ ಇರಲಿಲ್ಲ. ಸೊ ಅದಕ್ಕೋಸ್ಕರ ಆವಾಗಿಂದ ಅಭ್ಯಾಸ ಆಗಿದೆ ಎಲ್ಲ ತರಕಾರಿನ ತಿಂದು. ನಂಗೆ ಇಷ್ಟ ಬೆಂಡೆಕಾಯಿ ಅಂದರೆ. ನಂಗೆ ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದರೆ ತುಂಬ ಜನ ನಂಬೋದೇ ಇಲ್ಲ. ಅಡುಗೆ ಮಾಡೋಕ್ಕೆ ಬರುತ್ತೆ, ಎಲ್ಲ ಕೆಲಸನೂ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ವಲ್ಪ ಹೈಫೈ ಹುಡುಗಿ ಥರ ಕಾಣಿಸ್ತಿರ್ತೀನಿ ಅಂತ ಅಂದ್ಬಿಟ್ಟು. ನಾನು ಲೋವರ್ ಮಿಡಲ್ ಕ್ಲಾಸ್ ಹುಡುಗಿ ಅಂದ್ರೂ ಯಾರೂ ನಂಬೋದು ಇಲ್ಲ. ಇದುವರೆಗೂ ನಾನು ಹೇಳಿದವ್ರು ಕೂಡ. ಯಾರು ರಿಯಲ್ ಲೈಫಲ್ಲಿ ನಂಗೆ ಫ್ರೆಂಡ್ಸ್ ಇರ್ತಾರೆ, ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿರುತ್ತೆ, ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಆ್ಯಕ್ಚುಲಿ. ಮತ್ತು ನಾನು ಅಡುಗೆ ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ ಅಂದರೆ ಇನ್ನೂ ನಂಬೋದೇ ಇಲ್ಲ. ಏನಕ್ಕಂತ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮಮ್ಮ ನಾನು ಸ್ಕೂಲಲ್ಲಿ ಇದ್ದಾಗಲೇ ನನಗೂ ನನ್ನ ತಂಗಿಗೂ ಅಡುಗೆ ಆಗಲಿ ಎಲ್ಲ ಕೆಲಸನೂ ಕಲಿಸ್ಕೊಟ್ಟಿದ್ರು. ನನಗೆ ಇವಾಗ ಅದನ್ನು ಕಲಿಸ್ಕೊಟ್ಟಿರೋದಕ್ಕೆ ಎಷ್ಟು ಗ್ರೇಟ್ ಅನಿಸುತ್ತೆ ಅಂತಂದರೆ, ಫ್ಲೆಕ್ಸ್ ಮಾಡ್ಬೋದು ನಾವು ಅದನ್ನೆಲ್ಲ, ಎಲ್ಲ ಥರ ಕೆಲಸನೂ ಬರುತ್ತೆ ಅಂತ ಅಂದ್ಬಿಟ್ಟು ಈ ಜನ್ರೇಷನಲ್ಲಿ. ಆ್ಯಂಡ್ ಏನಂತಂದರೆ ನನಗೆ ಏನು ಕಂಟೆಂಟ್ ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್. ಒಂದು ಕಂಟೆಂಟ್ ನೆನಪಾದರೆ ಇನ್ನೊಂದು ಕಂಟೆಂಟ್ ನೆನಪಾಗುತ್ತೆ. ಆವಾಗ ಏನು ಮಾಡಲಿ, ಏನು ಕ್ರಿಯೇಟ್ ಮಾಡಲಿ ಅಂತಲೇ ನನಗೆ ಅರ್ಥ ಆಗೋಲ್ಲ. ಫುಲ್ಲು ಕನ್ಫ್ಯೂಷನಲ್ಲಿರ್ತೀನಿ. ಸೊ ಗೈಸ್, ಪ್ಲೀಸ್ ನಿಮಗೆ ಏನಾದರೂ ಕಂಟೆಂಟ್ಸ್ ಐಡಿಯಾಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಸರಿನಾ? ಅದು ಹೊರಗಡೆ ಎಲ್ಲ ಹೋಗ್ಬಿಟ್ಟು ಮಾಡೋ ಅಂಥದ್ದನ್ನು ಮಾತ್ರ ಹೇಳಬೇಡಿ, ಮನೇಲೇ ಎದ್ಕೊಂಡು ಮಾಡೋ ಅಂಥದ್ದನ್ನು ಹೇಳಿ. ನಾನು ಖಂಡಿತ ಟ್ರೈ ಮಾಡ್ತೀನಿ. ನೀವು ಕಮೆಂಟಲ್ಲಿ ಏನೇನು ಕಂಟೆಂಟ್ಸ್ ಹೇಳಿರ್ತೀರ, ನಾನು ಅದನ್ನು ಯಾವುದು ನನ್ನ ಫೆಸಿಲಿಟಿಗೆ ರಿಲೇಟೆಡ್ ಆಗಿರುತ್ತೆ, ಓಕೆ ಇರುತ್ತೆ, ನಾನು ಅದನ್ನೆಲ್ಲ ಟ್ರೈ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಏನೇನು ಕಂಟೆಂಟ್ ಐಡಿಯಾಸ್ ಇದೆ ನಿಮ್ಮ ಹತ್ರ ಅದೆಲ್ಲ. ಬಟ್ ಮನೆಯಲ್ಲೇ ಕುತ್ಕೊಂಡು ಮಾಡೋ ಅಂಥದ್ದು ಹೇಳಿ. ಬನ್ನಿ ಗೈಸ್, ಲೆಟ್ಸ್
ಕಟ್ ಲೇಡೀಸ್ ಫಿಂಗರ್ಸ್. ಸಾರಿ, ಲೇಡೀಸ್ ಫಿಂಗರ್ ಅಂದರೆ ನನ್ನ ಕೈನೇ ಕಟ್ ಮಾಡ್ಕೋತೀನಿ ಅನ್ಕೋಬಿಡಿ. ಇದು ಬೆಂಡೆಕಾಯಿ. ಏನು ಗೊತ್ತಾ ಗೈಸ್, ನಾನು ಆ್ಯಂಟಿವರ್ಟ್ ಆ್ಯಕ್ಚುಲಿ. ಇಂಟ್ರೋವರ್ಟು ಅಲ್ಲ, ಎಕ್ಸ್ಟ್ರೋವರ್ಟು ಅಲ್ಲ. ಆ ಥರ ಒಂದೊಂದ್ಸಲ ಇಂಟ್ರೋವರ್ಟ್ ಆಗಿರ್ತೀನಿ, ಒಂದೊಂದ್ಸಲ ಎಕ್ಸ್ಟ್ರೋವರ್ಟ್ ಆಗಿರ್ತೀನಿ. ಒಂದೊಂದ್ಸಲ ಜನಗಳ ಜೊತೆ ಸೇರಿದ್ರೆ ಒಂಥರ ಜಾಸ್ತಿ ಖುಷಿ ಆಗುತ್ತೆ. ಅಂದರೆ ಕಂಫರ್ಟಬಲ್ ಪೀಪಲ್ಸ್, ನನ್ನ ವೈಬ್ ಯಾರಿಗೆ ಮ್ಯಾಚ್ ಆಗುತ್ತೆ ಆ ಥರ ಜನ ಇರ್ತಾರಲ್ಲ, ಅವ್ರ ಜೊತೆ ಸೇರಿದ್ರೆ ಓಕೆ ಸಖತ್ತಾಗಿದೆ ಅಂತ ಅನಿಸುತ್ತೆ. ಬಟ್ ಒಂದೊಂದ್ಸಲ ಒಬ್ಬೊಬ್ಬಳೇ ಇರೋದೇ ನನಗೆ ಚಂದ ಅನಿಸುತ್ತೆ. ಇವಾಗ ಇದೀನಲ್ಲ ಆ ಥರ ಪೀಸ್ಫುಲ್ಲಾಗಿರುತ್ತೆ. ಏನಿಷ್ಟ ನನಗೆ ಇಷ್ಟಪಟ್ಟಿರೋ ಅಡುಗೆ ಮಾಡ್ಕೊಂಡು ತಿನ್ನೋದಾಗಲಿ, ಮನೆ ಕೆಲಸಗಳನ್ನ ಮಾಡಿಕೊಂಡು ನನ್ನ ಪಾಡು ನಾನು ಇರೋದಾಗಿರಲಿ, ಅದೊಂಥರ ಪೀಸ್, ಅದೊಂಥರ ಖುಷಿ, ಇದೊಂಥರ ಪೀಸ್. ಚೆನ್ನಾಗಿದೆ. ಲೇಡೀಸ್ ಫಿಂಗರ್ನ ಕಚ ಅಂತ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಓಕೆನಾ? ಏನು ಸೌಂಡ್ ಬರ್ತಿದೆ ಅಂತ ಅನ್ಕೊಂಬೇಡಿ. ನಾನು ಎಲೆಕ್ಟ್ರಿಕಲ್ ಸ್ಟವ್ನ ಯೂಸ್ ಮಾಡ್ತಾ ಇರೋದು ಸದ್ಯದ ಮಟ್ಟಿಗೆ. ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ನ ತೊಗೊಂಬರೋ ಫೆಸಿಲಿಟಿ ಇಲ್ಲ. ಫೆಸಿಲಿಟಿ ಮೀನ್ಸ್ ಕಾಸು. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಆಮೇಲೆ ಹೋಗ್ತಾ ಅದನ್ನು ತೊಗೊತೀನಿ. ಬನ್ನಿ ಬೆಂಡೆಕಾಯಿ ಹಾಕೋಣ. ಇರೋ ಒಬ್ಳಿಗೆ ಯಾಕೆ ಇಷ್ಟೊಂದು ಮಾಡ್ಕೊತಿದ್ದಾಳೆ ಅಂತ ಅನ್ಕೊಂಬಿಡಿ. ಬೆಂಡೆಕಾಯಿ ಏನಂದರೆ ಬೆಂದಾದ್ಮೇಲೆ ಕಮ್ಮಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಬೆಂಡೆಕಾಯಿ ಅಂದರೆ ಇಷ್ಟ ಆಗಿರೋದ್ರಿಂದ ನಾನು ನಾಳೆ ಬೆಳಗ್ಗೆ ಟಿಫನ್ಗೂ ಅದನ್ನೇ ತಿಂತೀನಿ, ಮಧ್ಯಾಹ್ನಕ್ಕೆ ಇದ್ರ ಜೊತೆಗೆ ಬಿಸಿ ರೈಸ್ ಮಾಡ್ಕೊಂಡು ತಿಂತೀನಿ. ನಿಮಗೂ ಯಾರಿಗಾದ್ರೂ ಬೇಕಾದರೆ ಹೇಳಿ, ಪಾರ್ಸೆಲ್ ಕಳಿಸ್ತೀನಿ. ಇವಾಗ ಏನು ಅಡುಗೆ ಮಾಡ್ಕೊಂಡು ತಿನ್ನೋದು ಅಂತ ಐಡಿಯಾ ಇಲ್ಲ, ಆದರೆ ನಾಳೆಗೆ ಮಾತ್ರ ಇವಾಗಲೇ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ. ನೋಡುವ ಸ್ವಲ್ಪ ಸಾಂಬಾರಿದೆ, ಅದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಿನ್ನೆ ನನಗೆ ಸಿಕ್ಕಾಪಟ್ಟೆ ಮುದ್ದೆ ಕ್ರೇವಿಂಗ್ಸ್ ಬರ್ತಾಯಿತ್ತು ಫ್ರೆಂಡ್ಸ್. ಏನಂತಂದರೆ ಹಿಟ್ಟಿರಲಿಲ್ಲ, ರಾಗಿ ಹಿಟ್ಟು. ಇವತ್ತು ನಾನು ತರಿಸ್ಕೊಂಡಿದ್ದೀನಿ. ಪಲ್ಯ ಆದಮೇಲೆ ಇದೇ ಪಾತ್ರೆನಲ್ಲೇ ರಾಗಿ ಮುದ್ದೆ ಮಾಡಿಕೊಂಡು ತಿನ್ನುವ. ನಂಗೆ ನಿಜವಾಗ್ಲೂ ಫ್ಯಾನ್ಸಿ ಹೋಟೆಲ್ ಫುಡ್ ಆಗಲಿ, ತುಂಬ ವೆಸ್ಟರ್ನ್ ಸ್ಟೈಲ್ ಫುಡ್ ಆಗಲಿ ನಿಜವಾಗ್ಲೂ ನಂಗೆ ಇಷ್ಟ. ಅಂದರೆ ಓಕೆ ತಿಂತೀನಿ ಚೆನ್ನಾಗಿದ್ರೆ, ಆದರೆ ಕ್ರೇವಿಂಗ್ಸ್ ಅಂತ ಬಂದರೆ ನಂಗೆ ಜಾಸ್ತಿ ನಮ್ಮ ಹಳ್ಳಿ ಸೈಡ್ ಫುಡ್ಡೇ ಆ ಥರದ್ದೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಜಾಸ್ತಿ ಇಷ್ಟ, ರೊಟ್ಟಿ, ಪಲ್ಯ, ಮುದ್ದೆ, ಸಾಂಬಾರು, ಈ ಥರ ಅನ್ನ ಸಾಂಬಾರು ಈ ಥರದ್ದೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ತುಂಬ ಫ್ಯಾನ್ಸಿ ಫುಡ್ ಆಗಲಿ ಅದನ್ನೆಲ್ಲ ಅಷ್ಟೊಂದು ಕ್ರೇವ್ ಮಾಡಲ್ಲ. ಈ ಥರ ಫುಡ್ನ ಜಾಸ್ತಿ ಕ್ರೇವ್ ಮಾಡೋದು. ನಾನು ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೂ ಅಷ್ಟೇ ಗೈಸ್. ಏನಂತಂದರೆ ಇವಾಗ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಕೇಳಿಬಿಡ್ತೀನಿ, ಏನು ಮಾಡಿದ್ದೀರಾ ಅಡುಗೆ ಅಂತ. ನಾನು ಯಾವತ್ತೂ ಸ್ಪೆಷಲಾಗಿ ಮಾಡಿ ಏನು ಸ್ಪೆಷಲ್ ಅಡುಗೆ ಮಾಡಿ ಅಂತ ಯಾವತ್ತೂ ಕೇಳೇ ಇಲ್ಲ. ನನಗೆ ಏನಂದರೆ ಬೇಕಾದ್ರೆ ರಾತ್ರಿದು ಸಾಂಬಾರು ಉಳಿದಿದ್ರೆ ಅದಕ್ಕೆ ರೈಸ್ ಇದ್ದರೆ ಸಾಕು. ಸೀರಿಯಸ್ಲಿ ನೀವು ತಂಗಳು ತಿಂತೀರಲ್ವ ಗೊತ್ತಿಲ್ಲ, ನಾನಂತೂ ತಿಂತೀನಿ, ನಿಜವಾಗ್ಲೂ ಇಷ್ಟಪಟ್ಟು ತಿಂತೀನಿ. ಯಾಕಂದರೆ ಸಾಂಬಾರು ನೈಟ್ ಮಾಡಿರ್ತೀವಲ್ವ, ಅದಕ್ಕಿಂತ ಬೆಳಗ್ಗೆ ಕಾಯಿಸಿಟ್ಟಿರ್ತೀವಲ್ಲ, ಅದಾದಮೇಲೆ ಟೇಸ್ಟ್ ಸಖತ್ತಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬಿಡ್ತಿರೋ ಗೊತ್ತಿಲ್ಲ. ನಾನು ಜಾಸ್ತಿ ಮನೆಗೆ ಹೋಗಿದ ತಕ್ಷಣ, ಇಲ್ಲಿಂದ ನಾನು ಊರಿಗೆ ಹೋಗಿದ ತಕ್ಷಣ ನಾನು ಅದನ್ನೇ ಪ್ರಿಫರ್ ಮಾಡೋದು ತಿನ್ನೋದಕ್ಕೆ. ನಾನು ಏನು ಸ್ಪೆಷಲ್ ಮಾಡಿಕೊಡಿ ಅಂತ ಕೇಳಲ್ಲ. ಆದರೆ ಈ ಸಲ ಊರಿಗೆ ಹೋದಾಗ ಮಾತ್ರ ನಮ್ಮ ಅಮ್ಮ ಹತ್ರ ನಾನು ರೊಟ್ಟಿ ಮಾಡಿಕೊಡಿ ಮಮ್ಮಿ ಅಂತ ಕೇಳಿದ್ದೆ. ಯಾಕಂದರೆ ಇಲ್ಲಿ ನಾವು ಗ್ಯಾಸ್ ಸ್ಟವಲ್ಲಿ ಮಾಡ್ಕೊಳ್ಳೋ ರೊಟ್ಟಿನೇ ಬೇರೆ ಇರುತ್ತೆ. ಬಟ್ ನಮ್ಮನೇಲಿ ನಾವು ಒಲೆಯಲ್ಲೇ ಅಡುಗೆ ಮಾಡೋದು ಜಾಸ್ತಿ. ಗ್ಯಾಸ್ ಇದೆ, ಬಟ್ ಅದು ಎಮರ್ಜೆನ್ಸಿಗೆ ಅಥವಾ ನಮ್ಮಮ್ಮಂಗೆ ತುಂಬ ಸುಸ್ತಾಗಿದ್ದಾಗ ಆ ಥರ ಯೂಸ್ ಮಾಡ್ತಾರೆ. ಬಟ್ ಮೋಸ್ಟ್ಲಿ ನಾವು ಯೂಸ್ ಮಾಡೋದೆಲ್ಲ ಒಲೆ ಅಡುಗೆನೇ ಮಾಡೋದು. ಒಲೆಯಲ್ಲಿ ನಾವು ರೊಟ್ಟಿ ಮಾಡಿದ್ರೆ ಜಾಸ್ತಿ ಚೆನ್ನಾಗಿರುತ್ತೆ. ಯಾಕಂದರೆ ಕೆಂಡದಲ್ಲೆಲ್ಲ ನಾವು ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಅಮ್ಮನ ಹತ್ರ ನಮ್ಮ ಮಮ್ಮಿ ಕೈಯಿಂದ ರೊಟ್ಟಿ ಮಾಡಿಸ್ಕೊಂಡು ತಿಂದ್ಬಿಟ್ಟು ಬಂದೆ. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ.
ಲೇಡೀಸ್ ಫಿಂಗರ್ ಫ್ರೈ ಆಗೋ ಗ್ಯಾಪಲ್ಲಿ ನಾವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಯಾಕೆ ರೆಡ್ ಕಲರ್ ಇದೆ ಅಂತ ಅನ್ಕೋಬೇಡಿ, ಅದು ಇಟ್ಟು ಊರಿಗೆ ಹೋಗ್ಬಿಟ್ಟಿದ್ದ, ಬರೋಷ್ಟರೊಳಗಡೆ ಹಣ್ಣಾಗಿ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ. ಉಗ್ರೆ ಇಲ್ಲ ಗೈಸ್, ಕಟ್ ಮಾಡಿಬಿಟ್ಟಿದ್ದೀನಿ. ಹಬ್ಬಕ್ಕೆ ಮನೆಗೆ ಹೋದಾಗ ಪಾತ್ರೆ ತೊಳೆದು ಒಂದು ಉಗುರು ಮುರಿದೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲದನ್ನು ಕಟ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು ಉಗುರು ಕಟ್ ಆಗಿಬಿಟ್ರೆ ಎಲ್ಲದನ್ನು ಕಟ್ ಮಾಡಿಬಿಡ್ತೀನಪ್ಪ, ಮತ್ತು ತಿರ್ಗಾ ಬೆಳ್ಕೊಬಿಡುತ್ತೆ ಚೆನ್ನಾಗಿ. ನಂಗೆ ಸ್ವಲ್ಪ ಪಲ್ಯ ಖಾರ ಖಾರ ಇದ್ರೇ ಚಂದ, ಇಷ್ಟ ಆಗುತ್ತೆ. ಬೆಂಡೆಕಾಯಿ ಫ್ರೈ ಮಾಡಾದ್ಮೇಲೆ ಗೈಸ್ ಇಷ್ಟಿದ್ದು ಇಷ್ಟೇ ಇಷ್ಟ ಆಗೋಗ್ಬಿಟ್ಟಿದೆ. ಬನ್ನಿ ಅದಕ್ಕೆ ಒಗ್ಗರಣೆ ಹಾಕೋಣ. ಆ್ಯಕ್ಚುಲಿ ನನಗೆ ಈ ಬಾಟಲ್ ಇಷ್ಟ ಆಯಿತು, ವಿಶಾಲ್ ಬಾಟಲ್ ತೊಗೊಂಡಿದ್ದು, ಕ್ಯೂಟಾಗಿದೆ ಅಲ್ಲ. ಸಾಸಿವೆ ಜೀರಿಗೆ, ಆನೆ ಮೇಲೊಂದಾನೆ ಫ್ರೆಂಡ್, ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಬರಲಿಲ್ಲ ಸಾಂಗು, ಏನೇನೋ ಆಡ್ಬಿಟ್ಟೆ. ನಾನು ಅವಾಗ ತಿಕ್ತಿಕ್ಳ ಥರ ಆಡ್ತಾ ಇರ್ತೀನಿ. ಆಮೇಲೆ ಒಬ್ಬಳೇ ಇರ್ತಾಳಲ್ಲ, ಅದಕ್ಕೆ ತಿಕ್ಕಿಡ್ತಿರ್ಬೇಕು ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಅದು ನಾನೇ ಚೇರಪ್ ಮಾಡ್ಕೊಳ್ಳೋ ವೇ. ಆನೆ ಬಂತಂದಾನೆ ಸಾವುರಾನೆ ಬಿಜಾಪುರದಾನೆ ಯಾಕೆ ಬಂತು. ಅವು ಕೈಗೆ ಆರ್ಬಿಡ್ತು. ಸ್ವಲ್ಪ ಉಪ್ಪು ಹಾಕುವ, ಉಪ್ಪು ಒಂದು ಚಿಟಿಕಿ, ಸಾರಿ ಅರಿಶಿನ ಪುಡಿ ಹಾಕುವ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡೋಣ ಗೈಸ್. ಗೈಸ್ ಫೈನಲಿ ಬೆಂಡೆಕಾಯಿ ಪಲ್ಯ ಆಗೋಯ್ತು. ಇವಾಗ ನಾವು ಮುದ್ದೆ ಮಾಡ್ಕೊಳ್ಳುವ ಬನ್ನಿ. ಬೆಂಡೆಕಾಯಿ ಪಲ್ಯ ಅಂತೂ ಮಾಡಿಟ್ಟಿದ್ದಾಯ್ತು ಗೈಸ್. ಇವಾಗ ಊಟ ಮಾಡೋದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಸಾಂಬಾರಿದೆ, ಅದ್ರ ಜೊತೆಗೆ ಮುದ್ದೆ ತಿಂದರೆ ಚೆಂದ ಇರುತ್ತೆ. ಯಾರ್ಯಾರಿಗೆ ಮುದ್ದೆ ಅಂದರೆ ಇಷ್ಟ ಎಲ್ಲರೂ ಕಮೆಂಟ್ ಮಾಡಿ. ನನಗಂತೂ ಮುದ್ದೆ ಅಂದರೆ ಇಷ್ಟ. ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಈ ಕಡೆ ಸೈಡು ಹಿಟ್ಟು ಮತ್ತು ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಳ್ಬೇಕು. ನಾನೊಬ್ಬಳಿಗೆ ಮುದ್ದೆ ಮಾಡ್ಕೊಳ್ತಾ ಇರೋದ್ರಿಂದ ಜಾಸ್ತಿ ಏನು ಬೇಡ, ಕಮ್ಮಿನೇ ಸಾಕು. ಈ ನೀರು ಕಾದ ನಂತರ ನೀವು ಕಲಸಿಟ್ಕೊಂಡಿರೋ ಅಂಥ ಹಿಟ್ಟು ಮತ್ತು ನೀರನ್ನು ಹಾಕ್ಕೊಬಿಡಿ. ಇವಾಗ ಇದನ್ನು ಕಾಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಾಂದರೆ ಮುದ್ದೆ ಫುಲ್ ಸಪ್ಪೆ ಸಪ್ಪೆ ಆಗೋಗ್ಬಿಡುತ್ತೆ. ಒಂದು 2 ಡ್ರಾಪ್ಸು, ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಮುದ್ದೆ ಆವಾಗ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ.
ಶ್ರಾವಣ ಎಲ್ಲ ಮುಗೀತು ಅಂತ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡು ಚೆನ್ನಾಗಿ ತಿಂತಾ ಇದ್ದೀರಲ್ಲ ಎಲ್ಲರೂ. ಕಳ್ರು ನೀವು. ಇದು ಇವಾಗ ಕುದೀತಾ ಇದೆ. ಇವಾಗ ಹಿಟ್ಟು ಹಾಕ್ಕೊಳ್ಳುವ. ಹಿಟ್ಟು ಕಪ್ಪು ಹಿಟ್ಟು ಅನ್ಕೋಬೇಡಿ, ರಾಗಿ ಹಿಟ್ಟು. ಮೇ ಬಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಗೊತ್ತಿಲ್ಲ. ಅಂದರೆ ಇಷ್ಟು ಮುದ್ದೆ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ, ನಾನು ಇಷ್ಟು ದಪ್ಪ ಮುದ್ದೆ ಎಲ್ಲ ತಿನ್ನಲ್ಲ. ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಡೋಣ, ಅದು ಕುದಿ ಬರಲಿ. ನಿಂತ್ರು ಧ್ಯಾನ ಆಗಿಸುವನಿಗೆ ಒಮ್ಮೆ ಯಜಮಾನ. ಎಲ್ಲ ಜೋಗಪ್ಪ ನಿನ್ನರಮ್ಮಾನೆ, ಎಲ್ಲ ಜೋಗಪ್ಪ ನಿನ್ನ ತಾಳಮ್ಮಾನೆ, ಎಲ್ಲ ಜೋಗಪ್ಪ ಎಲ್ಲ ಜೋಗಪ್ಪ ನಿನ್ನರಮ್ಮಾನೆ, ಹರಮಾನಿ ಯಾಕೆ ಹುಡುಕುತ್ತಿ ಸುಮ್ಮನೆ. ಎನಿಸ್ಯ ಅಂತ ಒಸಿ ಹೇಳಮ್ಮಿ, ಎನಿಸ್ಯ ಅಂತ ಒಸಿ ಹೇಳಮ್ಮಿ. ಗೈಸ್ ಎಂತ ಅಂದರೆ, ನಂದು ಐಫೋನ್ ಅಲ್ಲ ಆಯಿತಾ, ಒಂದು ಕ್ಲಾರಿಟಿ ಅಷ್ಟು ಚೆಂದ ಇರೋದಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐಫೋನ್ ತೊಗೊಳ್ಳೋ ಸಿಚುವೇಶನ್ ಅಲ್ಲೇ ಇಲ್ಲ. ದೇವರ ಆಶೀರ್ವಾದದಿಂದ ಅದನ್ನು ತಗೊಳ್ಳುವ ಮುಂದಕ್ಕೆ. ಇವಾಗ ಇದನ್ನು ತಿರುಗೋಣ ಬನ್ನಿ. ನೀನು ಇದ್ರಲ್ಲಿ ಮಾಡ್ತಿದ್ದಾಳೆ ಅನ್ಕೋಬೇಡಿ, ಏನಂದರೆ ಇಲ್ಲಿ ಮುದ್ದೆ ತಪ್ಪಲಿ ಇಲ್ಲಲ್ಲ. ಬೆಂಗಳೂರಿನಲ್ಲಿ ಮುದ್ದೆ ತಪ್ಪಲಿ ಇಲ್ಲ, ಸೊ ನಾವು ಈಸಿಯಾಗಿ ಈ ಥರ ಮಾಡ್ಕೊಬೋದು. ಒಂದು ಬಾಣಲಿನಲ್ಲಿ ಇದು ಈಸಿಯೆಸ್ಟ್ ವೇ. ನೀವು ಸಿಟಿನಲ್ಲಿ ಹೊರಗಡೆ ಇದ್ದಾಗ ಮಾಡ್ಕೊತೀರ ಅಂದರೆ. ಬಟ್ ಏನೇ ಆದ್ರೂ ಮುದ್ದೆ ತಪ್ಪಲಿ ಮುದ್ದೆ ಕೋಡಲ್ಲಿ ಮಾಡಿರೋ ಥರ ಅಂತ ಫೀಲ್ ಆಗಲ್ಲ. ಬಟ್ ಯಾ ನಮಗೆ ಈಸಿ ಆಗುತ್ತೆ ಮಾಡ್ಕೊಂಡು ತಿನ್ನೋದಕ್ಕೆ. ಇವಾಗ ಒಂದು ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಒಂದು ಗಂಟಿಲ್ದೇ ಇರೋ ಥರ ಚೆನ್ನಾಗಿ ತಿರುಗಿದ್ದೀನಿ. ದೊಡ್ಡ ಮುದ್ದೆನೇ ಆಗುತ್ತೆ ಗೈಸ್, ಯಾರಿಗೆ ಬೇಕು ಅರ್ಧ ಮುದ್ದೆ. ಅಂದರೆ ನನಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಸ್ವಲ್ಪ ಮುದ್ದೆಗೆ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ, ಒಂದು 2 ಮಿನಿಟ್ಸ್ ಬೇಯೋವರೆಗೂ. ಹಿಟ್ಟು ಬೆಂದಾದ್ಮೇಲೆ ಎತ್ತಿ ಕಟ್ಟಿ ತಿನ್ಬಿಡದೆ. ಕೈಗೆ ನೀರನ್ನು ಎಜ್ಜಿಕೊಂಡು ಈ ಥರ ನೋಡಿದಾಗ ಈ ಥರ ಅಂಟಬಾರ್ದು ಮುದ್ದೆ. ಈ ಥರ ಅಲ್ಲ, ಸಾರಿ, ಅಂಟಿಲ್ಲ. ಇವಾಗ ಮುದ್ದೆ ಅಂಟಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನು ಇಳಿಸಿಟ್ಕೊಳ್ಳೋಣ. ಸ್ವಲ್ಪ ಸಾಂಬಾರು ಇದೆ, ಅದನ್ನು ಬಿಸಿಗಿಡೋಣ. ಏನು ಟೀ ಇಡೋದ್ರಲ್ಲಿ ಬಿಸಿ ಮಾಡ್ತಿರಲ್ಲ ಅನ್ಕೊಡಿ, ಚಿಕ್ಕ ಪಾತ್ರೆ ಅಂತ ಅದೇ ಇರೋದು ಅದಕ್ಕೆ. ಫೋನು ದಬಾಯಿಸ್ಕೊಳ್ಳೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಉಂಟು. ಇದು ನನಗೆ ದೊಡ್ಡ ಮುದ್ದೆ ಆಯಿತು, ಪರವಾಗಿಲ್ಲ, ತಿಂದುಬಿಡ್ತೀನಿ ಅದ್ರಲ್ಲಿ.
ತಟ್ಟೆ ಗೈಸ್, ಅದು ಸೌಂಡ್ ಮಾಡ್ತಾ ಇರೋದು ಅವನಲ್ಲ. ಮತ್ತೆ ಬಿಸಿ ಮುದ್ದೆ ರೆಡಿ, ಬನ್ನಿ ತಿನ್ನೋಣ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಮುಗ್ದಿದೆ. ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಲವ್ ಯು ಗೈಸ್. ಬಾಯ್ ಬಾಯ್.